ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶ್ರೀವಾರಿ ಚಲನ್ಗೆ ಸ್ವಾಗತ. ಸ್ನೇಹಿತರೆ, ಈ 28ನೇ ತಾರೀಕು ಬಂದು ಹುಣ್ಣಿಮೆ ಇದೆ ಮತ್ತು ಚಂದ್ರಗ್ರಹಣವೂ ಇದೆ. ಸ್ನೇಹಿತರೆ, ಈ ಹುಣ್ಣಿಮೆ ದಿವಸ ಏನೆಲ್ಲ ಒಂದು ಪೂಜೆ ಮಾಡೋದ್ರಿಂದ ನಮಗೆ ಒಂದು ಫಲ ಇದೆ. ಮತ್ತು ಈ ಒಂದು ವರಮಹಾಲಕ್ಷ್ಮಿ ಹಬ್ಬನ ಯಾರೆಲ್ಲ ಮೊನ್ನೆ ಮಾಡಿಲ್ವೋ ಅವರು 28ನೇ ತಾರೀಕು ಮಾಡಬಹುದು. ಅದ್ರ ಬಗ್ಗೆನೂ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ವಿಶೇಷವಾಗಿ ಈ ಸರಿ ಈ ಒಂದು ಶ್ರಾವಣ ಮಾಸದಲ್ಲಿ ಬಂದಿರುವಂಥ ಹುಣ್ಣಿಮೆ ಭಾಳ ಒಂದು ಪವಿತ್ರವಾದಂಥ ಹುಣ್ಣಿಮೆ ಆಗಿದೆ. ಈ ಹುಣ್ಣಿಮೆಗೆ ಲೂನು ಹುಣ್ಣಿಮೆ ಅಂತಲೂ ಕರೀತಾರೆ, ಮತ್ತು ರಾಖಿ ಹುಣ್ಣಿಮೆ ಅಂತಲೂ ಸಹ ಕರೀತಾರೆ, ಶ್ರಾವಣ ಹುಣ್ಣಿಮೆ ಅಂತಲೂ ಸಹ ಕರೀತಾರೆ. ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ಬರೋವಂಥ ಎಲ್ಲ ಹಬ್ಬಗಳೂ ಸಹ ತುಂಬ ಒಂದು ಪವಿತ್ರವಾದಂಥ ಹಬ್ಬವೂ ಆಗಿದೆ ಮತ್ತು ಫಲ ಕೊಡುವಂಥ ಹಬ್ಬವೂ ಆಗಿದೆ. ನೋಡಿ, ಒಂದು ಅಮಾವಾಸ್ಯೆಯಿಂದ ಭೀಮನ ಅಮಾವಾಸ್ಯೆ ಆಗ್ಬೋದು, ನಾಗರ ಪಂಚಮಿ ಆಗ್ಬೋದು, ಮತ್ತು ವರಮಹಾಲಕ್ಷ್ಮಿ ಹಬ್ಬ ಇದೆ, ಆನಂತರ ರಾಯರ ಆರಾಧನೆ ಇದೆ, ರಕ್ಷಾಬಂಧನ ಇದೆ, ಕೃಷ್ಣ ಜನ್ಮಾಷ್ಟಮಿ ಇದೆ. ಈ ಎಲ್ಲ ಒಂದು ಹಬ್ಬಗಳನ್ನು ಈ ಶ್ರಾವಣ ಮಾಸದಲ್ಲೇ ಬರುತ್ತೆ. ಹಾಗಾಗಿ ಶ್ರಾವಣ ಮಾಸ ಬಹಳ ಒಂದು ಪವಿತ್ರವಾದಂಥ ಒಂದು ಮಾಸ ಅಂತಲೇ ನಾವು ಕರಿಬೋದು. ಯಾರೆಲ್ಲ ಈಗ ಹೋದ ವಾರ ನೀವು ವರಮಹಾಲಕ್ಷ್ಮಿ ಹಬ್ಬನ ಮಾಡಿಲ್ಲ, ಯಾವುದೇ ಒಂದು ಶ್ರಾವಣ ಮಾಸದಲ್ಲಿ 2ನೇ ವಾರನೇ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಸಿಕ್ಕುತ್ತೆ. ಅದು ಹುಣ್ಣಿಮೆಗಿಂತ ಮುಂಚೆ ಬರೋಂಥ ಒಂದು ಶುಕ್ರವಾರ ಆಗಿದೆ. ಕೆಲವರು ಹಿಂಗೆ ಒಂದು ಸೂತಕದಿಂದ ಒಂದು ಸಣ್ಣ ಪುಟ್ಟ ಅಡಚಣೆಯಿಂದ ಹಬ್ಬ ಮಾಡೋಕ್ಕಾಗದೇ ಇರೋರು ಖಂಡಿತ ಈ ಶುಕ್ರವಾರ 28ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಕೋಬೋದು. ಹುಣ್ಣಿಮೆ ಅಂತ ಹೇಳಿ ಯಾರೂ ಅನುಮಾನ ಒಂದು ಪಡೋಕ್ಕೆ ಹೋಗಬೇಡಿ. ಯಾಕಂದರೆ ಹುಣ್ಣಿಮೆನೂ ಸಹ ಲಕ್ಷ್ಮೀನಾರಾಯಣನಿಗೆ ಸಂಬಂಧಪಟ್ಟಂಥದ್ದಾಗಿರೋದ್ರಿಂದ ಅವತ್ತು ಸಹ ಶ್ರೀಮನ್ನಾರಾಯಣನ ಆರಾಧನೆ ಮಾಡ್ತಾರೆ, ಒಂದು ಪೂಜೆ ಮಾಡ್ತಾರೆ. ಹಂಗಾಗಿ ವರಮಹಾಲಕ್ಷ್ಮಿ ಹಬ್ಬನ ಖಂಡಿತ ನೀವೊಂದು ಶುಕ್ರವಾರನೇ ಇವೆಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ಮತ್ತು ಈ ಹುಣ್ಣಿಮೆ ಬಂದು ನೂಲು ಹುಣ್ಣಿಮೆ ಅಂತಲೂ ನಾವು ಕರಿತೀವಿ, ಮತ್ತು ಶ್ರಾವಣ ಹುಣ್ಣಿಮೆ, ರಾಖಿ ಹುಣ್ಣಿಮೆ ಅಂತಲೂ ಸಹ ಈ ಹುಣ್ಣಿಮೆನ ನಾವು ಕರಿತೀವಿ. ಈ ಹುಣ್ಣಿಮೆ ಯಾವಾಗ ಪ್ರಾರಂಭ ಮತ್ತು ಯಾವಾಗ ಮುಕ್ತಾಯ ಅಂತ ನೋಡೋದಾದರೆ ಸ್ನೇಹಿತರೆ, 27ನೇ ತಾರೀಕು ಗುರುವಾರ ಬೆಳಗ್ಗೆ 9:10 ಈ ಒಂದು ಹುಣ್ಣಿಮೆ ಪ್ರಾರಂಭ ಆಗುತ್ತೆ. ಮುಕ್ತಾಯ ಬಂದು 28ನೇ ತಾರೀಕು ಶುಕ್ರವಾರ ಬೆಳಗ್ಗೆ 9:50 ಮುಕ್ತಾಯ ಆಗಿಬಿಡುತ್ತೆ. ಸೊ ಹಂಗಾಗಿ ಏನಿದೆ, ನಾವು ಈ ಸೂರ್ಯೋದಯನ ಗಣನೆಗೆ ತಗೊಳ್ಳೋದ್ರಿಂದ ಶುಕ್ರವಾರನೂ ನಾವು ಆಚರಣೆ ಮಾಡ್ತೀವಿ. ಕೆಲವರು ಗುರುವಾರನೂ ಸಹ ಆಚರಣೆ ಮಾಡ್ತಾರೆ. 2 ದಿವಸನೂ ಇದೆ. ಮುಖ್ಯವಾಗಿ ಶುಕ್ರವಾರನೂ ಇದನ್ನು ಒಂದು ಹುಣ್ಣಿಮೆ ಅಂತೇಳಿ ಆಚರಣೆ ಮಾಡ್ತಾರೆ. ಅವತ್ತು ಮುಖ್ಯವಾಗಿ ಒಂದು ಚಂದ್ರಗ್ರಹಣ ಇದೆ ಅಂತ ಹೇಳೋದ್ರಿಂದ, ಚಂದ್ರಗ್ರಹಣ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ ಸ್ನೇಹಿತರೆ, 27ನೇ ತಾರೀಕು ಚಂದ್ರಗ್ರಹಣ ಬಂದು ಗುರುವಾರ 9:20 ರಾತ್ರಿ ಪ್ರಾರಂಭ ಆದರೆ 28ನೇ ತಾರೀಕು ಬೆಳಗಿನ ಜಾವ 1:50 ಮುಕ್ತಾಯ ಆಗುತ್ತೆ ಸ್ನೇಹಿತರೆ. ಅಲ್ಲಿಗೆ ಒಂದು 3 ಅವರ್ 4 ಅವರ್ ಮಾತ್ರ ಒಂದು ಚಂದ್ರಗ್ರಹಣ ಇರುತ್ತೆ. ಆ ಗ್ರಹಣ ನಮ್ಮ ಭಾರತದಲ್ಲಿಲ್ಲ, ಬೇರೆ ಕಡೆ ಇರೋದ್ರಿಂದ ಯಾವುದೇ ಒಂದು ಅನುಮಾನ ಪಡೆದಂಗೆ ನೀವು ಈ ಸರಿ ಹುಣ್ಣಿಮೆ ದಿವಸ ಹಬ್ಬನ ಆಚರಣೆ ಖಂಡಿತ ಮಾಡ್ಬೋದು. ಆ ಗ್ರಹಣ ಅಂದರೆ ಅದು ನಮ್ಮ ದೇಶಕ್ಕೆ ಸಂಬಂಧಪಟ್ಟಿಲ್ಲ, ಬೇರೆ ಕಡೆ ಇರೋದ್ರಿಂದ ಅದು ಗ್ರಹಣ ಅಂತ ಕರೀತಾರೆ. ಆದರೆ ಯಾವುದೇ ಥರದ ಒಂದು ತೊಂದರೆ ಈ ಚಂದ್ರಗ್ರಹಣದಿಂದ ಇಲ್ಲ. ಸೊ ಹಂಗಾಗಿ ಶುಕ್ರವಾರ ಬೆಳಗ್ಗೆ ಏನೊಂದು ಬ್ರಾಹ್ಮಿ ಮುಹೂರ್ತ ಬರುತ್ತೆ, ಆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ವರಮಹಾಲಕ್ಷ್ಮಿ ಅಮ್ಮನವ್ರನ್ನ ಕೂರಿಸ್ಕೊಂಡು ಒಂದು ಪೂಜೆ ಆರಾಧನೆ ಮಾಡಿ. ಆಗಲ್ಲ ಅಂದವರು ಸಂಜೆ ಗೋಧೂಳಿ ಸಮಯ ಇರುತ್ತೆ, ಗೋಧೂಳಿ ಸಮಯದಲ್ಲೂ ಸಹ ನೀವು ವರಮಹಾಲಕ್ಷ್ಮಿ ಅಮ್ಮನವ್ರನ್ನ ಕೂರಿಸ್ಕೊಂಡು ನೀವೊಂದು ಪೂಜೆ ಮಾಡ್ಬೋದು. ಮಧ್ಯದಲ್ಲಿ ಗುಳಿಕ ಕಾಲ ಇರುತ್ತೆ, ಇದೆಲ್ಲ ನೋಡಿಕೊಂಡು ಒಂದು ರಾಹುಕಾಲ ಯಮಗಂಡಕಾಲ ಬಿಟ್ಟು ಆನಂತರ ವರಮಹಾಲಕ್ಷ್ಮಿನ ನೀವು ಯಥಾಶಕ್ತಿ ಯಾವ ಥರ ನೀವು ಇಲ್ಲಿಂದ ಮಾಡ್ಕೊಂಬಂದಿದ್ದೀರೋ ಅದೇ ಥರನೇ ಹಬ್ಬದ ದಿವಸ ಹೆಂಗೆ ನೀವು ಆಚರಣೆ ಮಾಡಬೇಕು ಅಂತ ಇದ್ದರೆ ಅದೇ ರೀತಿ ನೀತಿಲಿ ಒಂದು ಕಳಶ ಸ್ಥಾಪನೆ ಮಾಡಿ, ಅವ್ರಿಗೇನೋ ನಿಮ್ಮ ಮನೇಲಿರೋ ತಿಂಡಿ ತಿನಿಸು ಬಟ್ಟೆ ಒಂದು ಒಡವೆಗಳ್ನೆಲ್ಲ ಇಟ್ಟು ಕಳಶಕ್ಕೆ ಏನೇನು ಐಟಮ್ನ ಹಾಕಬೇಕು ಅನ್ನೋದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದೇ ಪ್ರಕಾರ ಐಟಮ್ಗಳ್ನೆಲ್ಲ ಹಾಕಿ ನೀವು ಕಲಶ ಸ್ಥಾಪನೆ ಮಾಡಿ, ಸಿಹಿ ನೈವೇದ್ಯ ಒಬ್ಬಟ್ಟು, ಹೆಸರುಬೇಳೆಯಿಂದ ಮಾಡಿದಂಥ ಒಂದು ಪಾಯಸ, ಸಜ್ಜಿಗೆನ ತುಂಬ ಮುಖ್ಯವಾಗಿ ನಾಳೆ ಮಾಡಲೇಬೇಕು ಸ್ನೇಹಿತರೆ. ಏನಕ್ಕೆ ಅಂದರೆ ಹುಣ್ಣಿಮೆ ಬಿದ್ದಿರೋದ್ರಿಂದ ಡಬಲ್ ಸ್ಟಾರ್ ಅಂತಲೇ ನಾವು ಹೇಳ್ಬೋದು. ಹುಣ್ಣಿಮೆಗೆ ನೋಡಿ, ಮುಖ್ಯವಾಗಿ ಸತ್ಯನಾರಾಯಣ ಸ್ವಾಮಿಯವರಿಗೆ ಸಜ್ಜಿಗೆ ಪ್ರಸಾದನೇ ನಾವೆಲ್ಲ ಕಡೆಯೂ ನಾವು ಈಸ್ಕೊಂಬರ್ತೀವಿ. ಹಾಗಾಗಿ ವಿಶೇಷವಾಗಿ ಅವತ್ತು ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡೋದ್ರಿಂದ ಈ ಸಜ್ಜಿಗೆ ಪ್ರಸಾದನ ನೀವು ಮನೇಲಿ ಮಾಡೋದ್ರಿಂದ ಶ್ರೀಮನ್ನಾರಾಯಣನ ನಮಗೆ ಒಪ್ಪಿಸಿದಷ್ಟು ಖುಷಿ ನಮಗಾಗುತ್ತೆ. ಹಂಗಾಗಿ ಮತ್ತು ಹಣ್ಣುಗಳು, ಥರ ವಿಧ ಪುಷ್ಪಗಳು, ಮಲ್ಲಿಗೆ ಹೂವು, ಲಕ್ಷ್ಮಿಗೆ ತುಂಬ ಪ್ರೀತಿಯಾಗಿರೋಂಥ
ಕೆಂಪು ಪುಷ್ಪ, ಈ ಪುಷ್ಪಗಳಿಂದ ಎಲ್ಲ ನೀವೊಂದು ಅಲಂಕಾರ ಮಾಡಿ ವರಲಕ್ಷ್ಮಿ ಹಬ್ಬನ ನೀವು ಆಚರಣೆ ಮಾಡ್ಕೊಳ್ಳಿ. ಆಗೋದಿಲ್ಲ ಅನ್ನೋರು ಮುಂದಿನ ಸೆಪ್ಟೆಂಬರ್ 4ನೇ ತಾರೀಕು ಸಹ ತುಂಬ ಚೆನ್ನಾಗಿದೆ. ಕೃಷ್ಣ ಹುಟ್ಟಿದಂತಹ ದಿನ ಜನ್ಮಾಷ್ಟಮಿ ಹಬ್ಬ ಬಂದಿದೆ. ಅವತ್ತು ಸಹ ನೀವು ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ಕೋಬೋದು. ಯಾಕೆ ಅಂದರೆ ಈ ಶ್ರಾವಣ ಮಾಸದಲ್ಲಿ ಬರುವಂಥ ಹಬ್ಬಗಳೆಲ್ಲ ತುಂಬ ಪವಿತ್ರವಾದಂತಹ ಒಂದು ಹಬ್ಬಗಳು ಆಗಿದೆ. ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಸಡಗರ, ಸಂಭ್ರಮ, ಹಬ್ಬದ ಆಚರಣೆ ತುಂಬಿ ತುಳುಕ್ತಾ ಇರುತ್ತೆ. ಮತ್ತು ಎಲ್ಲ ಒಂದು ಮಡಿ ಮೈಲಿಗೆಯಿಂದ ಮನೆಯೆಲ್ಲ ಕ್ಲೀನಾಗಿ ಮಾಡಿರೋದ್ರಿಂದ, ಹಬ್ಬಗಳು ಸಾಲಾಗಿ ಬಂದಿರೋದ್ರಿಂದ ತಡೆಯಪ್ಪ ಯಾವ ಹಬ್ಬ ಕ್ಲೀನ್ ಮಾಡಬೇಕು, ಈ ಹಬ್ಬ ಕ್ಲೀನ್ ಮಾಡಬೇಕು ಅನ್ನೋದು ಏನೂ ಇರೋದಿಲ್ಲ. ಒಂದು ಸರಿ ನೀವು ಕ್ಲೀನ್ ಮಾಡಿಕೊಂಡ್ರೆ ತಿಂಗಳ ಪೂರ್ತಿ ನೀವು ಈ ಹಬ್ಬಗಳ್ನ ಆಚರಣೆ ಮಾಡ್ಕೊಂಬರ್ಬೋದು. ಆದಷ್ಟು ವರಮಹಾಲಕ್ಷ್ಮಿ ಹಬ್ಬದ ದಿನ ಒಂದು ಕುಂಕುಮಾರ್ಚನೆ ಮಾಡಿ, ಲಲಿತಾ ಸಹಸ್ರನಾಮ ಹೇಳಿ, ಲಕ್ಷ್ಮೀ ಅಷ್ಟೋತ್ತರ ಹೇಳಿ, ಒಂದು ಇಚ್ಛೆಯಿಂದ ವರಮಹಾಲಕ್ಷ್ಮಿ ಅಮ್ಮನವ್ರನ್ನ ಒಂದು ಬರ ಮಾಡ್ಕೊಳ್ಳಿ. ಆದಷ್ಟು ಹಸಿರು ಕಲರ್ ಸೀರೆಯನ್ನು ಬಿಟ್ಟು ಆರೆಂಜು, ಕೇಸರಿ ಮತ್ತು ಗೋಲ್ಡ್ ಕಲ್ಲರು ಈ ಥರ ಸೀರೆಗಳ್ನ ಹೇಳಿದ್ದೀನಿ, ಯೆಲ್ಲೋ ಕಲರು, ಆ ಥರ ಸೀರೆಗಳ್ನ ಅಮ್ಮನವ್ರಿಗೆ ಇಟ್ಟು ಪೂಜೆ ಮಾಡೋದ್ರಿಂದ ಸಕಲ ಅಷ್ಟೈಶ್ವರ್ಯ ಪ್ರಾಪ್ತಿನೂ ಆಗುತ್ತೆ ಸ್ನೇಹಿತರೆ. ಮತ್ತು ಮತ್ತೊಂದು ಬಾರಿ ಹೇಳ್ತೀನಿ, ಹುಣ್ಣಿಮೆ ಯಾವಾಗ ಪ್ರಾರಂಭ ಅಂದರೆ 27ನೇ ತಾರೀಕು ಗುರುವಾರ ಆಗಸ್ಟ್ 9:10 ಪ್ರಾರಂಭ ಆದರೆ ಬೆಳಗ್ಗೆ, ಇನ್ನೊಂದು ಮುಕ್ತಾಯ ಬಂದು 28 ಆಗಸ್ಟ್ ಶುಕ್ರವಾರ ಬೆಳಗ್ಗೆ 9:50 ಮುಕ್ತಾಯ ಆಗೋಗ್ಬಿಡುತ್ತೆ. ಅಂದರೆ 9-10 ಗಂಟೆ ಅಷ್ಟೊತ್ತಿಗೆಲ್ಲ ನಮಗೆ ಹುಣ್ಣಿಮೆ ಮುಕ್ತಾಯ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಸಿಕ್ಕುತ್ತೆ ಟೈಮುಗಳಿಗೆ ಪೂಜೆಗಳೆಲ್ಲ ಮಾಡ್ಕೊಳ್ಳೋಕ್ಕೆ. ಹಂಗಾಗಿ ನೀವು ಪೂಜೆ ಮಾಡ್ಕೊಳ್ಳಿ. ಮತ್ತು 29, 30, 31ನೇ ತಾರೀಕು ರಾಯರ ಆರಾಧನೆ ಬರುತ್ತೆ, ಹಿಂದೆಯೇ ಬಂದುಬಿಡುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಒಂದು ರಾಯರ ಆರಾಧನೆಯನ್ನು ನೀವು ಮಾಡ್ಕೊಳ್ಳಿ. ಮತ್ತು ರಾಖಿ ಕಟ್ಟೋವಂಥ ಒಂದು ಸಂಭ್ರಮ, ಬಂಧನ, ಈ ಬಂಧ ಅನುಬಂಧ ಏನು ಅಣ್ಣ ತಂಗಿಯರ ಬಂಧನ ಶಾಶ್ವತ ಉಳಿಲಿ ಅಂತ ಹೇಳಿ ಒಂದು ರಾಖಿ ಕಟ್ಟೋಂಥ ಒಂದು ಸಂಪ್ರದಾಯ ಇದೆ. ಅದ್ರ ಬಗ್ಗೆ ನಾನು ನೆಕ್ಸ್ಟು ವಿಡಿಯೋ ನಾನು ಖಂಡಿತ ರಕ್ಷಾಬಂಧನದೊಂದು ವಿಡಿಯೋ ಮಾಡ್ತೀನಿ ನೋಡಿ. ಎಂಥ ಒಂದು ಪವಿತ್ರವಾದ ದಿನ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೋದು, ಒಂದು ರಾಖಿ ಹಬ್ಬ ಮಾಡ್ಬೋದು, ಒಂದು ಹುಣ್ಣಿಮೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಬೋದು. ಮತ್ತು ಈಗ ಆಲ್ರೆಡಿ ರಾಯರ ಆರಾಧನೆ 48 ದಿವಸಗಳ ಕಾಲ ನಡೀತಾನೇ ಇದೆ. ಅದರಲ್ಲೂ ಮುಖ್ಯವಾಗಿ 25ನೇ ತಾರೀಕಿಂದ 1 ವಾರ ಗಂಟೆಗಳ ಕಾಲ ವಿಶೇಷವಾದ ಒಂದು ಆರಾಧನೆ ನಡೆಯುತ್ತೆ. ಅದು 25ರಿಂದ ಮಾಡೋಕ್ಕಾಗೋದೇ ಇಲ್ಲ ಅನ್ನೋರು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, 3 ದಿನ ಏನು ಆಗಸ್ಟ್ 29, ಆಗಸ್ಟ್ 30, ಆಗಸ್ಟ್ 31ನೇ ತಾರೀಕು 3 ದಿವಸನೂ ರಾಯರ ಒಂದು ಆರಾಧನೆ ಮಾಡಿ ಅವ್ರ ಇಷ್ಟಾರ್ಥನೆಲ್ಲ ಈಡೇರಿಸ್ಕೊಳ್ಳಿ. ಒಂದು ಶ್ರದ್ಧೆ ಭಕ್ತಿಯಿಂದ ಆ ರಾಯಪ್ಪನ ಬೇಡ್ಕೊಳ್ಳಿ ಅಂತಲೂ ಹೇಳಿದ್ದೀನಿ. ಹಂಗಾಗಿ ಏನು ಹಬ್ಬ ಶುಕ್ರವಾರ ಆದರೆ ಅದು ಬೆಳಗ್ಗೆಯಿಂದನೂ ನಾವು ತುಂಬ ಬ್ಯುಸಿಯಾಗಿ ಹೋಗ್ಬಿಡ್ತೀವಿ ರಾಯರ ಒಂದು ಆರಾಧನೆಗೆ, ಪ್ರೀತಿಗೆ. ಹಂಗಾಗಿ 3 ಹಬ್ಬಗಳು ಒಂದು ಹಿಂದೆ ಮುಂದೆನೇ ಸಿಕ್ಕಿರೋದ್ರಿಂದ ಖಂಡಿತ ಯಾವುದೇ ಒಂದು ಅನುಮಾನ ಪಡೆದೇ ನೀವು ಈ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆನ ನೀವು ಖಂಡಿತ 28ನೇ ತಾರೀಕು ಶುಕ್ರವಾರ ಮಾಡ್ಕೊಳ್ಳಿ. ರಾಖಿ ಕಟ್ಟೋವಂಥವ್ರು ಅಕ್ಕಪಕ್ಕ ಅಣ್ಣ ತಮ್ಮಂದಿರಿದ್ರೆ ಖಂಡಿತ ಕರೀರಿ. ದೂರ ಇದ್ದರೆ ಹೋಗ್ಬಿಟ್ಟು ಕಟ್ಬಿಟ್ಟು ಬನ್ನಿ, ಇಲ್ಲಾಂದರೆ ಅವ್ರನ್ನೇ ಕರೆಸ್ಕೊಳ್ಳಿ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಹೇಳ್ತೀನಿ ಸ್ನೇಹಿತರೆ. ಮತ್ತು ಹುಣ್ಣಿಮೆ ಗುರುವಾರನೇ ನಮಗೆ ಪ್ರಾರಂಭ ಆಗೋದ್ರಿಂದ ಶುಕ್ರವಾರ ಸಾಯಂಕಾಲ ತನಕ ಹುಣ್ಣಿಮೆ ಇರೋದಿಲ್ಲ. ಮತ್ತು ಚಂದ್ರಗ್ರಹಣ ನಮ್ಮ ಭಾರತದಲ್ಲಿ ಯಾವುದೇ ಕಾರಣಕ್ಕೂ ಇರುವುದಿಲ್ಲ. ಯಾವುದೇ ಥರದ ಒಂದು ಅನುಮಾನನೂ ನೀವು ಪಡೆದಂತೆ ಖಂಡಿತ ಈ ಒಂದು ಒಂದು ಶ್ರಾವಣ ಮಾಸದಲ್ಲಿ ಬಂದಂತಹ ಈ ಶುಕ್ರವಾರಗಳಲ್ಲಿ ನೀವೊಂದು ಪೂಜೆ ಆರಾಧನೆ ಖಂಡಿತ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಟೈಮುಗಳಿಗೆ ಮುಹೂರ್ತ ಅಂತ ನೋಡಿ ಖಂಡಿತ ನೀವೊಂದು ಪೂಜೆ ಮಾಡಿ. ನಿಮ್ಮ ಇಷ್ಟಾರ್ಥ ಎಲ್ಲ ಸಿದ್ಧಿ ಆಗೇ ಆಗುತ್ತೆ. ಆದಷ್ಟು ಒಂದು ಮಡಿ ಮೈಲಿಗೆ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ತುಪ್ಪದ ಬತ್ತಿನ ಆ ನಮ್ಮವ್ವ ತಾಯಿಗೆ ಬೆಳಗ್ರಿ. ಮತ್ತು ಕಲಶನ ತದ್ಲಿಸ್ತೀವಿ ಅನ್ನೋರು ಯಾವುದೇ ಕಾರಣಕ್ಕೂ ಶುಕ್ರವಾರ ಪೂಜೆ ಎಲ್ಲ ಆದ ನಂತರ ಕಲಶ ಅಳ್ಳಾಡ್ಸೋಕ್ಕೆ ಹೋಗಬೇಡಿ, ಹಾಗೆ ಬಿಟ್ಬಿಡಿ. ಶನಿವಾರ ಬೆಳಗ್ಗೆ ನೀವು ಏನಿದ್ರೂ ಕಲಶನ ತದ್ಲಿಸಿ ಆನಂತರ ಪೂಜೆ ಮಾಡಿ, ನೀವು ಪೂಜೆ ಮುಂಚೆನೇ ಪೂಜೆ ಮಾಡಾದಮೇಲೆ ಕಲಶ ತದ್ಲಿಸಿ ಆನಂತರ ವಿಸರ್ಜನೆ ಮಾಡಿ. ಯಾಕಂದರೆ ಶುಕ್ರವಾರ ಅಮ್ಮನ ಕರೆಸಿ ನಮ್ಮ ಮನೇಲಿ ಕೂರಿಸ್ಕೊಂಡಿರ್ತೀವಿ, ಅವತ್ತೇ ನಾವು ಅವಳನ್ನ ಕಳಿಸೋದು ತಪ್ಪಾಗುತ್ತೆ. ತುಂಬಂಗೆ ಒಂದು ನೈಟು ನಮ್ಮನೆ ರಾತ್ರಿ ಅವರು ನಮ್ಮ ಮನೇಲಿ ನೆಲೆಸಿರಲಿ, ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸಲಿ ಅಂತ ಬೇಡಿಕೊಂಡು ಒಂದು ಸಹಸ್ರನಾಮ ಅಷ್ಟೋತ್ತರನೆಲ್ಲ ನೀವು ಹೇಳ್ಕೊಂಡು ಬಂದಂಥ ಮುತ್ತೈದರಿಗೆ ಏನೋ ಯಥಾಶಕ್ತಿ ನಿಮ್ಮ ಕೈಲಿ ಏನಿರುತ್ತೋ ಅದನ್ನು ಒಂದು ದಾನ ಧರ್ಮದ ನೀವು ಮಾಡಿ. ನಿಮಗೆಲ್ಲ ಒಳ್ಳೆಯದಾಗಲಿ.
ಪೂಜೆ ಎಲ್ಲ ಆದ ನಂತರ ಒಂದು ಕೆಂಪಾರತಿ ಮಾಡಿ ಅದನ್ನು ಒಂದು ಗಿಡಕ್ಕೆ ಹಾಕಿ ಈ ಥರ ಎಲ್ಲ ನೀವೊಂದು ಹಬ್ಬ ಆಚರಣೆ ಮಾಡ್ಕೊಳ್ಳಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಹರಿ ಓಂ. ಹರೇ ಶ್ರೀನಿವಾಸ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.